ನೋಡಿ ಫ್ರೆಂಡ್, ಫಸ್ಟ್ ಒಂದು ವಿಡಿಯೋ ಅದ್ರಲ್ಲಿ ಹಾಕಿದ್ದೀನಿ, ಅದು ಸ್ವಲ್ಪ ಮುಂದೆ ಹೋಗ್ಬಿಡ್ತು. ಈ ಥರ ಫ್ರೈ ಮಾಡಬೇಕು ಎಣ್ಣೆಲಿ. ಮೂಲಂಗಿನ ಚೆನ್ನಾಗಿ ಫ್ರೈ ಮಾಡಬೇಕು. ಮೂಲಂಗಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ರಸ, ಒಂದು ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಕೋಬೇಕು. ಟೇಸ್ಟ್ ಸೂಪರಾಗಿ ಬರುತ್ತೆ ಹುಣಸೆಹಣ್ಣು ರಸ ಹಾಕಿದ್ರೆ. ಹುಣಸೆಹಣ್ಣು ರಸ ಹಾಕಿದ್ದೀವಿ, ಅದು ಸ್ವಲ್ಪ ಕುದಿಬೇಕು. 2 ಮಿನಿಟ್ಸ್ 5 ಮಿನಿಟ್ಸಲ್ಲಿ ಬೆಂದಿದೆ. ಈಗ ಮೊದಲೇ ನಾವು ಏನು ಬೇಳೆ ಬೇಯಿಸ್ಕೊಂಡಿದ್ವೋ ಈ ಬೇಳೆ ತೆಗೆದು ಇದಕ್ಕೆ ಹಾಕಬೇಕು. ಇದಕ್ಕೆ ಹಾಕಿದ ತಕ್ಷಣ ಮತ್ತೆ ಅದನ್ನು ಹಿಂಗೆ ತಿರುಗಿಸಿ ಕೊಡಬೇಕು. ನೋಡಿ, ಇದು ತಿರುಗಿಸ್ಬಿಟ್ಟು ಒಂದು 10 ನಿಮಿಷ ಅದು ಕುದಿಯೋಕ್ಕೆ ಬಿಡಬೇಕು. ಎರಡೂ ಮಿಕ್ಸ್ ಆಗಬೇಕಲ್ವಾ, ಸೊ ಅದಕ್ಕೆ ಅದು ಒಂದು 10 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಒಂದು 10 ನಿಮಿಷ ಬಿಟ್ಟಿದ ತಕ್ಷಣ ಸಾಂಬಾರು ರೆಡಿ. ಸೂಪರಾಗಿರುತ್ತೆ, ಅನ್ನಕ್ಕೆ ಮಸ್ತಕ್ಕಿರುತ್ತೆ ಇದು.